ನಿಮ್ಮನ್ನ ಅಡುಗೆ ಮನೆಗೆ ಬಿಟ್ಟು ನಾವು ತಪ್ಪು ಮಾಡಿದ್ದೀವಿ. ಮೂಲಭೂತವಾದ ತಪ್ಪು ನಮ್ಮದು. ಇದನ್ನ ನಾವು ಒಪ್ಕೊಳ್ಳೇಬೇಕು. ಯಾಕೆಂದ್ರೆ ಅಡುಗೆ ಮಾಡೋದ್ರಲ್ಲಿ ಯಾರು ಎಕ್ಸ್ಪರ್ಟ್ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ನಳಮಹಾರಾಜ ಅಂತ ಹೇಳ್ತಾರೆ, ಭೀಮಸೇನ ಅಂತ ಹೇಳ್ತಾರೆ. ಸೊ ಯಾವುದಾದ್ರೂ ರುಚಿಕರವಾದಂಥ ಒಂದು ಪಾಕವನ್ನು ಸವಿದ್ರೆ ನಾವು ಅದನ್ನು ನಳಪಾಕ ಅಂತ ಕರಿತೀವಿ. ಆಹಾ, ಏನು ಅದ್ಭುತ, ಏನು ನಳಪಾಕ ಇದ್ದಂಗಿತ್ತಪ್ಪ ಅಂತೀವಿ. ನಮ್ಮಲ್ಲಿ ಅಡುಗೆ ಮಾಡಲಿಕ್ಕೆ ಏನು ಬೇಕಿತ್ತು, ಹೇಗೆ ಮಾಡಬೇಕಿತ್ತು, ಅದೆಲ್ಲವೂ ಕೂಡ ಪುರುಷರಲ್ಲಿ ಇತ್ತು. ಅದು ಮೂಲಭೂತವಾಗಿ ಪುರುಷರಿಗೆ ಬಂದಿದ್ದಂತಹ ಗುಣ. ಇವತ್ತಿಗೂ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಲ್ಲಿ ಪುರುಷರೇ ಅಡುಗೆ ಕೆಲಸವನ್ನು ನಿರ್ವಹಿಸ್ತಾ ಇರೋದು ನಿಮ್ಮೆಲ್ರಿಗೂ ಗೊತ್ತಿದೆ. ಆದರೆ ಮನೆಗಳಲ್ಲಿ ನಾವು ಆ ಅಡುಗೆ ಜವಾಬ್ದಾರಿಯನ್ನು ಮಹಿಳೆಯರಿಗೆ ವರ್ಗಾಯಿಸಿ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀವಿ. ಅದೇ ನಮ್ಮ ದೊಡ್ಡ ತಪ್ಪು, ಅದೇ ನಮ್ಮ ಅನಾರೋಗ್ಯಕ್ಕೆ ಮೂಲ ಕಾರಣ. ಹಾಗಾದರೆ ನಾಳೆಯಿಂದ ನೀವೆಲ್ಲ ಸೌಟ್ ಹಿಡಿಬೋದಾ? ಖಂಡಿತವಾಗ್ಲೂ ತಪ್ಪೇನಿಲ್ಲ, ಅದು ಅಪರಾಧನೂ ಅಲ್ಲ. ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು ಅಂದರೆ ಅವ್ರ ಕೈಯಿಂದ ಸೌಟ್ ಕಿತ್ಕೋಬೇಕು, ಅಷ್ಟೇ ನಾವು ಮಾಡಬೇಕಾಗಿರೋದು. ಖಂಡಿತವಾಗ್ಲೂ ನಾವು ಆರೋಗ್ಯಕರವಾಗಿ ಅಡುಗೆ ಮಾಡ್ತೀವಿ ಪುರುಷರು. ಯಾಕೆಂದರೆ ಅಲ್ಲಿ ನಾವು ಅವ್ರ ಥರ ಫ್ಲೇವರ್ಗಾಗಲಿ ಇನ್ನೊಂದಕ್ಕಾಗಲಿ ಆದ್ಯತೆ ಕೊಡೋಕೆ ಹೋಗೋದಿಲ್ಲ. ಏನೋ ತಿನ್ಲಿಕ್ಕೆ ಏನು ಬೇಕೋ ಎಷ್ಟು ಬೇಕೋ ಅಷ್ಟು ಕನಿಷ್ಠ ರುಚಿಯಲ್ಲಿ ಏನು ಬೇಕೋ ಅದನ್ನು ಮಾಡ್ಕೊಳ್ಳೋ ಪ್ರಯತ್ನ ಮಾಡಿರ್ತೀವಿ. ಅವರು ರುಚಿಗೆ ಆದ್ಯತೆ ಕೊಡ್ತಾರೆ, ಡೆಲಿಷಿಯಸ್ನೆಸ್ಗೆ ಆದ್ಯತೆ ಕೊಡ್ತಾರೆ. ಹಾಗಾಗಿ ಅವರು ಅನಾರೋಗ್ಯಕರವಾದ ಅಡುಗೆನೇ ಮಾಡೋದು.